Hey guys, welcome back to my channel Spurti Vlogs. So guys, ಇವತ್ತಿನ vlog completely a food fun vlog ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್, ಡೆಲಿಷಿಯಸ್ ಫುಡ್ಸ್ನೆಲ್ಲ ಇವತ್ತು ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ಐ ಹೋಪ್ ಯು ಆಲ್ ವಿಲ್ ಡೆಫಿನೆಟ್ಲಿ ಎಂಜಾಯ್. ಸೊ ಕಾಲೇಜಿಂದ ಬಂದ ತಕ್ಷಣ ನನಗೆ ಈ ಪಾರ್ಸಲ್ ಬಂತು. ಐ ವಾಸ್ ರಿಯಲಿ ಶಾಕ್ ಆ್ಯಂಡ್ ಐ ವಾಸ್ ಹ್ಯಾಪಿ ಒನ್ ಸೈಡ್. ನಂಗೆ ಗೊತ್ತಿತ್ತು ಯಾರದ್ದು ಕಳಿಸಿದಂತ ಆ್ಯಂಡ್ ಇಟ್ ವಾಸ್ ಫ್ರಮ್ ಟೈನಿ ಬೈಟ್ಸ್. ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಅಕ್ಕ ಫಾರ್ ಸೆಂಡಿಂಗ್ ಮೀ. ಸೊ ಅವರು ನ್ಯೂ ಆಗಿ ಲಾಂಚ್ ಮಾಡಿರೋ ಅಂಥ ಕೇಕ್ಸ್ನ ಕಳಿಸಿದ್ರು. ಸೊ ಇದರಲ್ಲಿ ಲೋಟಸ್ ಬಿಸ್ಕ್ ಆಫ್ ಫ್ಲೇವರ್ ಚೀಸ್ ಕೇಕ್ ಮತ್ತು ನಚಲಾ ಬೆಂಟು ಕೇಕ್ ಇದು ಕೂಡ ಇದೆ. ಸೊ ಎರಡು ನ್ಯೂಲಿ ಲಾಂಚ್ಡ್ ಕೇಕ್ಸ್ನ ಕಳಿಸಿದ್ರು. ಸೊ ಈಗ ಫಸ್ಟ್ ಟೇಸ್ಟ್ ಮಾಡೋಣ. ನಾನು ಫಸ್ಟ್ ಬಂದುಬಿಟ್ಟು ನನಗೆ ನಟೆಲ್ಲ ಬೆಂಟೋ ಕೇಕ್ ಅಂದರೆ ತುಂಬ ಇಷ್ಟ. ನಟೆಲ್ಲ ಫ್ಲೇವರ್ ಜೊತೆಗೆ ಕೇಕ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಟ್ ಈಸ್ ಲೈಕ್ ಮೆಲ್ಟ್ ಇನ್ ಮೌತ್. ಅಷ್ಟು ಚೆನ್ನಾಗಿರುತ್ತೆ. ಇನ್ನೂ ತಿಂತಾ ಇರ್ಬೇಕು ಅನಿಸುತ್ತೆ. ಆ್ಯಂಡ್ ನನಗೆ ಇದ್ರ ಮೇಲೆ ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ನೋದು ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಅದು ತುಂಬ ಕೋಲ್ಡಾಗಿ ಸ್ವಲ್ಪ ಇದಾಗಿ ಲೈಕ್ ಕಾಂಬಿನೇಷನ್ ವಿಲ್ ಬಿ ಸೋ ಗುಡ್. ಇಫ್ ಯು ಹ್ಯಾವ್ ನಾಟ್ ಟ್ರೈ ಮಾಡಿ ಒನ್ ಟೈಮ್ ಯಾವುದಾದ್ರೂ ಚಾಕ್ಲೇಟ್ ಕೇಕ್ ಅಥವಾ ಬ್ರೌನಿ ಈ ಥರ ನಟೆಲ್ಲ ಕೇಕ್ಸ್ ಎಲ್ಲ ಸಿಕ್ಕಿದಾಗ ಚಾಕ್ಲೇಟ್ ಕೇಕ್ ಮೇಲೆ ವೆನಿಲಾ ಐಸ್ ಕ್ರೀಮ್ನ ಹಾಕೊತೀನಿ. ಸಖತ್ತಾಗಿರುತ್ತೆ. ಬಟ್ ಅದಿಲ್ಲ ಅಂದ್ರೂ ಕೂಡ ಅಷ್ಟೇ ಟೇಸ್ಟ್ಫುಲ್ಲಾಗಿರುತ್ತೆ ಈ ಕೇಕ್. ಆ್ಯಂಡ್ ಅದಾದಮೇಲೆ ಇಲ್ಲಿ ಲೋಟಸ್ ಬಿಸ್ಕ್ ಆಫ್ ಚೀಸ್ ಕೇಕ್ನ ಕಳಿಸಿದ್ರು. ನಂಗೆ ಚೀಸ್ ಕೇಕ್ದು ಆ ಫ್ಲೇವರ್ ಇರುತ್ತಲ್ಲ ಅದೊಂದು ಸ್ವಲ್ಪ ಇಷ್ಟ ಆಗೋಲ್ಲ. ಬಟ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗಿ ಚೆನ್ನಾಗಿ ತಿಂದರು. ನಿಮಗೂ ಈ ಥರ ಕುಕೀಸ್, ಬ್ರೌನೀಸ್, ಕೇಕ್ಸ್ ಎಲ್ಲ ತೊಗೊಬೇಕು ಅಂದರೆ ಇನ್ಸ್ಟಾಗ್ರಾಮ್ ಐಡಿನ ಮೆನ್ಷನ್ ಮಾಡ್ತೀನಿ ಮತ್ತು ನಂಬರ್ನು ಕೂಡ ಮೆನ್ಷನ್ ಮಾಡ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ಡೇ. ನಾನು ರಸಮಲೈ ತಿನ್ನಬೇಕಾಗಿತ್ತು, ತೊಗೊಂಡೋಗಿ ತಿಂದೆ. Why going so far? Here only is eggless. Eggless. Naan katta which one? Okay. ಹೋಗಿ ನೀನು ನಾನು ಮಾಡ್ತೀನಿ ನೋಡಿ. ಏನಾಯ್ತು ಮಾರ್ಕ್ ಆಬ್ಸೆಂಟ್. Eggless, golden goodies, naan katta, profiteroles, Swiss tarts. Very Swiss tart from. ನಮಗೆ ಬೇಕ್ರಿ ಪ್ರಾಕ್ಟಿಕಲ್ಸ್ ಇದ್ದಾಗ ತುಂಬ ಫನ್ ಮಾಡ್ತೀವಿ, ತುಂಬ ಎಂಜಾಯ್ ಮಾಡ್ತೀವಿ. ಮತ್ತು ಮಂಡೇನೇ ಇರೋದ್ರಿಂದ ವೀಕಲ್ಲಿ ಫಸ್ಟ್ ಡೇ ನಮಗೆ ತುಂಬ ಎನರ್ಜೆಟಿಕ್ ಆಗಿರುತ್ತೆ, ಚೆನ್ನಾಗಿರುತ್ತೆ ನಮಗೆ ಬೇಕ್ರಿ ಪ್ರಾಕ್ಟಿಕಲ್ಸ್. ಸೊ ಅದೆಲ್ಲ ಮುಗಿಸ್ಕೊಂಡು ಐ ರಿಸೀವ್ಡ್ ಮೈ ನೇಮ್ ಬ್ಯಾಜ್ ಆಫ್ಟರ್ ಸೋ ಮೆನಿ ಡೇಸ್ ಆ್ಯಂಡ್ ಮಂತ್ಸ್. ಸೊ ಎಲ್ಲರಿಗೂ ಸಿಕ್ಬಿಟ್ಟಿತ್ತು ಬಟ್ ನಂಗೆ ಸಿಕ್ಕಿರಲಿಲ್ಲ. ಆ್ಯಂಡ್ ಫೈನಲಿ ಐ ಗಾಟ್. ಆ್ಯಂಡ್ ಹಿಯರ್ ಇಸ್ ಸಚ್ ರೆಸಿಪಿ. ಬರೀ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಬೋಟಿ ಫ್ರೈ, ತಲೆ ಕಾಲು ಎಲ್ಲ. ಬಟ್ ನನಗೆ ಬೋಟಿ ಫ್ರೈ, ಬೋಟಿ ಸಾರು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇಲ್ಲಿ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಯಾರಿಗಾದರೂ ಈ ಥರ ನಾನ್ ವೆಜ್ ವೀಡಿಯೋಸ್ ನೋಡೋಕೆ ಇಷ್ಟ ಆಗಲ್ಲ ಮತ್ತು ಈ ಥರ ಬೋಟಿನೆಲ್ಲ ನೋಡೋಕೆ ಇಷ್ಟ ಆಗಲ್ಲ ಅಂದರೆ ಪ್ಲೀಸ್ ಸ್ಕಿಪ್ ದಿಸ್ ವಿಡಿಯೋ. ಯಾಕಂದರೆ ತಿರ್ಗಾ ನೀವು ಬಂದುಬಿಟ್ಟು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಏನು ಬೋಟಿ ಎಲ್ಲ ಮಾಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ. ನನಗಿಷ್ಟ, ನಾನು ಮಾಡ್ತೀನಿ. ನಿಮ್ಗೆ ಕಷ್ಟ ಆದರೆ ನೋಡಬೇಡ್ರಿ ಅಷ್ಟೇ. ಸೊ ಇವಾಗ ಒಂದು ಕುಕ್ಕರ್ ತೊಗೊಂಡು ಬೋಟಿನ ಚೆನ್ನಾಗಿ ಕ್ಲೀನ್ ಮಾಡಿರೋ ಬೋಟಿನ ಆಯಿಲ್ ಹಾಕಿಬಿಟ್ಟು ಒಂದು 2 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಸೊ ಯೂಶ್ವಲಿ ಲೈಕ್ ಯಾವ ಅಂಗಡಿಯಿಂದ ನಾವು ತೊಗೊಂಬರ್ತೀರೋ ಅವರೇ ಕಟ್ ಮಾಡೋವಾಗ ಚೆನ್ನಾಗಿ ಕ್ಲೀನ್ ಮಾಡಿ ಕಳಿಸ್ತಾರೆ. ಬಟ್ ಸ್ಟಿಲ್ ಇಲ್ಲಿ ಬಂದಮೇಲೆ ನಮ್ಮ ಅಂಕಲ್ ಇನ್ನೂ ಡೀಪಾಗಿ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಬಟ್ ಸ್ಟಿಲ್ ನನಗೆ ಅದೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಲ್ಲ, ನಾನೇ ಕ್ಲೀನ್ ಮಾಡಬೇಕು ಅಂತ. ಸೊ ಅದಾದಮೇಲೆ ನಾನು ಸ್ವಲ್ಪ ಅರಿಶಿನ ಹಾಕಿ ಬಿಸಿ ಬಿಸಿ ನೀರಲ್ಲಿ ಚೆನ್ನಾಗಿ ರಿನ್ಸ್ ಮಾಡಿ ಒಂದು ಪೀಸ್ನ ನಾನು ನೋಡಿ ಹಾಕಿರ್ತೀನಿ. ಬಿಕಾಸ್ ನನಗೆ ಕ್ಲೀನಾಗಿರಬೇಕು, ಏನೇ ಆಗಲಿ ಫುಲ್ ಕ್ಲೀನಾಗಿ ಮಾಡಬೇಕು ನಾನು ಅಡುಗೆ. ಅದಕ್ಕೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಸೊ ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿರೋ ಬೋಟಿನ ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಲ್ಲ ಬೋಟಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಈ ಥರ ಕಲರ್ ಚೇಂಜ್ ಆಗ್ತಿದೆ, ನೀರು ಬಿಡ್ತಿದೆ ಅನ್ನೋ ಟೈಮಲ್ಲಿ ಉಪ್ಪು ಹಾಕಬೇಕು. ಸೊ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್, ಅದಾದಮೇಲೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮುಚ್ಚಿ ಒಂದು ಕಡೆ ಸೈಡಲ್ಲಿ ಇಟ್ಬಿಡಿ. ಆ್ಯಂಡ್ ಇವಾಗ ಮಸಾಲ ರುಬ್ಕೊಂಡ. ಸೊ ಇದಕ್ಕೆ ಅರ್ಧ ಕಾಯಿ ತೊಗೊಂಡಿದ್ದೀನಿ. ಕಾಯಿ ಹಾಕ್ಬಿಟ್ಟು 2-3 ರೆಡಿ ಆಗೋಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಜಾಸ್ತಿ ಶುಂಠಿ ಅಂದರೆ ಒಂದು ಇಂಚಿಗಿಂತ ಜಾಸ್ತಿ 2-3 ಇಂಚ್ ಆಗೋಷ್ಟು. ಅದಾದಮೇಲೆ ಸ್ಪೈಸಸ್, ಚಕ್ಕೆ, ಲವಂಗ, ಮೆಣಸು ಇದನ್ನು ಹಾಕ್ಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲೀಸ್ನ ಹಾಕೊಬೋದು. ನಾನು ಇಷ್ಟೇ ಹಾಕಿದ್ದೀನಿ ಯಾಕಂದರೆ ನಾನು ಚಿಲ್ಲಿ ಪೌಡ್ರ್ ಕೂಡ ಇನ್ಕ್ಲೂಡ್ ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಒಂದು ಅರ್ಧ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ
ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ, ಕೊರಿಯಾಂಡರ್ ಲೀವ್ಸ್ ಅದನ್ನು ಹಾಕಿದ್ಮೇಲೆ ಕೊರಿಯಾಂಡರ್ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ, ಧನಿಯಾ ಪುಡಿ ಅಂತಾರಲ್ಲ, ಸೊ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು. ಸೊ ಇದು ಸ್ವಲ್ಪ ಗಟ್ಟಿನೇ ಇರಲಿ, ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಮಾಡ್ಕೊಬೋದು. ಸೊ ಇವಾಗ ಬೋಟಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗ್ತಿರುತ್ತೆ. ಸೊ ಇಫ್ ಯು ಕ್ಯಾನ್ ಸಿ ಚೆನ್ನಾಗಿ ನೀರು ಬಿಟ್ಟಿರುತ್ತೆ ಅದು. ಸೊ ಚೆನ್ನಾಗಿ ನೀರು ಬಿಟ್ಟಿದ್ದಾಗ ಅದು ಫುಲ್ ಎವಾಪ್ರೇಟ್ ಆಗಬೇಕು ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವೇನು ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ, ಸೊ ಆ ಮಸಾಲಾನ ಇದಕ್ಕೆ ಹಾಕಬೇಕು. ಸೊ ದಿಸ್ ಇಸ್ ಒನ್ ಆಫ್ ಮೈ ಪರ್ಸ್ನಲ್ ರೆಸಿಪಿ. ನಾನು ಯೂಶ್ವಲಿ ಬೋಟೀಸ್ ಎಲ್ಲ ತಂದಾಗ ಮಾಡೋದು. ನಮ್ಮ ಮನೇಲಿ ಆಲ್ಮೋಸ್ಟ್ 1 year ಮೇಲೇ ಆಗೋಗಿದೆ ನಾವು ಬೋಟಿ ಎಲ್ಲ ಮಾಡಿ. ಬಿಕಾಸ್ ಯಾರೂ ನಮ್ಮ ಮನೇಲಿ ತಿನ್ನಲ್ಲ, ನಾನು ನಮ್ಮ ಡ್ಯಾಡಿ ಮಾತ್ರ ತಿನ್ನೋದು, ಅದಕ್ಕೋಸ್ಕರ. ಬಟ್ ನನಗೆ ಈ ಥರ ಬೇರೆ ಬೇರೆದೆಲ್ಲ ತಿನ್ನೋಕೆ ಇಷ್ಟ. ಬೋಟಿ, ಬ್ಲೆಡ್ ಮತ್ತು ತಲೆ, ಕಾಲು ಎಲ್ಲ ತಿನ್ನೋಕೆ ನನಗೆ ಲೈಕ್ ಇಷ್ಟ. ಆ್ಯಂಡ್ ಇವಾಗ ಮಸಾಲ ಪೇಸ್ಟ್ ಏನು ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ಸ್ವಲ್ಪ ನೀರನ್ನ ಕೂಡ ಹಾಕಬೇಕು. ಸೊ ಇದು ಚೆನ್ನಾಗಿ ಕುದ್ಬಿಟ್ಟು ರಾ ಸ್ಮೆಲ್ ಎಲ್ಲ ಹೋಗಿ ಇನ್ನೇನು ಗಟ್ಟಿ ಆಗ್ತಿದೆ ಅನ್ನೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಏನಿಲ್ಲ ಅಂದ್ರೂ ಒಂದು 7 to 8 ವಿಸಿಲ್ಸ್ ಬರೋವರೆಗೂ ಕುಕ್ ಮಾಡಬೇಕು. ಸೊ ವಿಸಿಲೆಲ್ಲ ಬಂದಮೇಲೆ ನೀವು ಆಮೇಲೆ ಪ್ರೆಷರ್ ಓಪನ್ ಮಾಡಿ ಚೆಕ್ ಮಾಡ್ಬೋದು ನಿಮಗೆ ಪ್ರಾಪರಾಗಿ ಬೆಂದಿದೆಯಾ ಇಲ್ವಾ ಅಂತ. ಇಲ್ಲಾಂದರೆ ಅದಾದಮೇಲೆ ನೀವು ಇನ್ನೂ ಒಂದು 4-5 ವಿಸಿಲ್ಸ್ ಹೊಡೆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿ ಸ್ವಲ್ಪ ಕರಿ ಲೀವ್ಸ್, ಅದಾದಮೇಲೆ ಸ್ವಲ್ಪ ಆನಿಯನ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಪೊಟ್ಯಾಟೋಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯೂಬ್ಸಾಗಿ. ಯಾಕಂದರೆ ಮದುವೆ ಮನೆಯಲ್ಲಿ ಇಂದ ಬೀಗ್ರೂಟ ಎಲ್ಲ ಮಾಡ್ತಾರಲ್ಲ, ಸೊ ಆವಾಗ ಎಲ್ಲ ಆಲೂಗಡ್ಡೆ ಹಾಕಿ ಬಟಾಣಿ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಆ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಆಲೂಗಡ್ಡೆ ಮತ್ತು ಬಟಾಣಿನ ಹಾಕಿದ್ದೀನಿ. ಆ್ಯಂಡ್ ಈಗ ಬರೀ ವೆಜಿಟೇಬಲ್ಸ್ಗೆ ಬೇಕಾದಷ್ಟು ಉಪ್ಪನ್ನ ಹಾಕಬೇಕು. ಸೊ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಬೋಟಿ ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿರುತ್ತೆ. ಸೊ ಇಫ್ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಕುಕ್ಕಾಗಿ ಇದೆ ಅಂತ. ಸೊ ಇದನ್ನು ಸ್ವಲ್ಪ ಗಟ್ಟಿ ಆಗೋವರೆಗೂ ಬಿಟ್ಬಿಟ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ಸಾರು ಥರ ಮಾಡಿಬಿಟ್ಟು ಇದನ್ನೇ ನಾವು ಮುದ್ದೆ ಜೊತೆ ಸಾರು ಥರ ಕೂಡ ಸರ್ವ್ ಮಾಡ್ಬೋದು. ಇನ್ಫ್ಯಾಕ್ಟ್ ನಮ್ಮ ಅಪ್ಪಗೆ ಹಂಗೆ ಸರ್ವ್ ಮಾಡಿದ್ದು. ಫುಲ್ ಅರ್ಜೆಂಟಾಗಿ ಇದ್ದರು, ಎಲ್ಲೋ ಹೋಗ್ಬೇಕಾಗಿತ್ತು ಅಂತ. ಸೊ ಅದಕ್ಕೆ ಅದನ್ನೇ ಸರ್ವ್ ಮಾಡೋಣ ಅಂದ್ಬಿಟ್ಟು ಸಾರು ಥರ ಹಾಕಿ ಕೊಟ್ರಿ ಮುದ್ದೆ ಜೊತೆ. ಅದನ್ನು ಕೂಡ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನಂಗೆ ಈ ಥರ ಫ್ರೈ ಇದ್ರೇ ಇಷ್ಟ, ಚೆನ್ನಾಗಿ ಫ್ರೈ ಆಗಿರಬೇಕು, ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಇದ್ದು. ಸೊ ಇವಾಗ ಎಲ್ಲ ಬೋಟಿ ಪೀಸಸ್ನ ವಿತೌಟ್ ದಟ್ ಲಿಕ್ವಿಡ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಆಲೂಗಡ್ಡೆ ಬಟಾಣಿ ಎಲ್ಲ ಚೆನ್ನಾಗಿ ಕುಕ್ ಆದಮೇಲೆ ಬೋಟಿನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಬೋಟಿ ಹಾಕಿದ್ಮೇಲೆ ಅದೆರಡು ಕುಕ್ ಆಗೋಲ್ಲ, ಅದಕ್ಕೋಸ್ಕರ. ಸೊ ಈಗ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಪೆಪ್ಪರ್ ಪೌಡರ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಪೆಪ್ಪರ್ ಪೌಡರ್ ಮತ್ತು ಖಾರ, ಉಪ್ಪು ಅದೆಲ್ಲ ಈ ಥರ ನಾನ್ ವೆಜ್ ಡಿಶಸ್ಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಆವಾಗಲೇ ಆ ನಾನ್ ವೆಜ್ಜಿದ್ದು ಸ್ಮೆಲ್ ಅನ್ನೋದೇನಿದೆ ಅದು ಕಮ್ಮಿ ಆಗೋದು. ಸೊ ದಿಸ್ ಈಸ್ ಮೈ ಪ್ಲೇಟ್. ಸೊ ನನಗೆ ಅನ್ನ ಜೊತೆ ತುಪ್ಪ ಮತ್ತು ಯಾವುದಾದ್ರೂ ನಾನ್ ವೆಜ್ ಕರಿ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಚೆನ್ನಾಯ್ತಾ ಫ್ರೈ? ಚೆನ್ನಾಯ್ತಾ ಸಾರು? ಚೆನ್ನಾಗಿ ಫ್ರೈ ಚೆನ್ನಾಗೈತಮ್ಮ, ಸೂಪರ್ ಆಗಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ಗೆ ಬೋಟಿ ಫ್ರೈ ಅಂತ ಸ್ಟೋರಿ ಹಾಕಿದ್ಮೇಲೆ ಎಷ್ಟೊಂದು ಜನ ರೆಸಿಪಿನ ಕೇಳಿದ್ರಿ. ಸೊ ಅವಾಗ ಅನಿಸ್ತು, ಓಕೆ ನಾನು ರೆಸಿಪಿ ಶೂಟ್ ಮಾಡಿದ್ದು ಏನು ವೇಸ್ಟ್ ಇಲ್ಲ, ಎಲ್ಲರಿಗೂ ಕಳಿಸ್ಬೋದು, ವಿಡಿಯೋ ಅಲ್ಲಿ ಹಾಕ್ಬೋದು ಅಂತ. ಸೊ ಅದಕ್ಕೆ ಇಲ್ಲಿ ನಮ್ಮ ಚಿಚ್ಚಾಗೆ ಅಂತ ಕಳಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಚಿಚ್ಚಾಗೆ ಬೋಟಿ ಫ್ರೈ ಅಂದರೆ ತುಂಬ ಇಷ್ಟ. ನಮ್ಮ ಚಿಚ್ಚ ಯಾವಾಗಾದರೂ ಹೋಗಿ ಅವ್ರ ಮನೆಗೆ ಏನಾದರೂ ತೊಗೊಂಡು ಹೋದರೆ ನಮಗೂ ಕೂಡ ಮಾಡಿ ತೊಗೊಂಬಂದು ಕೊಡ್ತಾರೆ, ಅಥವಾ ನಮಗೆ ಸಪ್ರೇಟ್ ಬೋಟಿ ತೊಗೊಂಬಂದು ಕೊಡ್ತಾರೆ. ಸೊ ಅದಕ್ಕೆ ಇಲ್ಲಿ ನಾವು ಕೂಡ ಮಾಡಿ ಕಳಿಸ್ತಾ ಇದ್ದೀನಿ. ನಂಗೆ ಗೊತ್ತು ನೀನು ತಿನ್ನಲ್ಲ ಅಂತ, ಆದರೆ ನಾನು ಮಾಡಿದ್ದೀನಲ್ಲ ಎಲ್ಲರೂ ತಿನ್ಬೇಕು. ಒಂದು ಟವಲ್ ಆಯ್ತಾ? ಟವಲ್ ತಿನ್ನಲ್ಲ, ಚೆನ್ನಾಗಿರ್ತೈತೆ ನೀ ತಿನ್. ಆಯ್ತು, ಚೆನ್ನಾಯ್ತಾ? ನಾನು ಚೆನ್ನಾಗೇ ಮಾಡಿರ್ತೀನಿ. ಪೈಪು ಇರಿ, ಇನ್ನೊಂದು ಪೈಪನ್ನ ಕೊಡ್ತೀನಿ. ಬೇಡ ಬೇಡ, ಟವಲ್ ನೀನ್ ತಿನ್ನಲ್ಲ, ನಿಜ ಅಲ್ಲ? ಟವಲ್ ನಿಜ ಚಿಕ್ಕ ಪಾಪ ಇದ್ದಾಗ ತಿಂತ ಇದ್ದಲ್ಲ ಮನೆ ಬೋಟಿ. ನಾನುಗೆ ಪೈಪ್ ತಿಂತೀನಿ, ಟವಲ್ ತಿನ್ನಲ್ಲ. ಚಿಕನ್ ಫ್ರೈ ತಿನ್ನು ಹೋಗ್ಲಿ. ಬರೀ ಪೈಪ್ ಆದಿ ತಗೊಂಬಂದಿದ್ದೀನಿ ನಿತಿನ್ಗಂತ. ನಮ್ ಚಿಚ್ಚಾಗಿ ಇಷ್ಟಪ್ಪ. ಯಾನ್ ಬದುಕಿದ್ಯಾ? ನೀನಷ್ಟೇ ಬಾ, ಅವ್ರಂತೆ ನೀನು ತಿನ್ನು. ಉಪ್ಪು ಖಾರ ಆಯ್ತಾ? ನಿಜಾಗ್ಲೂ ಚೆನ್ನಾಗಿದೆ, ಪ್ರಾಮಿಸ್ ಚೆನ್ನಾಗಿದೆ. ನಿಮ್ ಮನೇಲೆಲ್ಲ ಮಾಡ್ತಾರ ಹಂಗೈತಾ? ಇಲ್ಲ, ಚೆನ್ನಾಗಿದೆ. ಫ್ರೈ ಮಾಡಲ್ಲ, ನಮ್ ದೇವ್ರ ಸತ್ಯ ನಮಗ್ ಗೊತ್ತು. ಮಗು ಪಾಪ ಕ್ಯಾಮ್ರಾ ಇದ್ರೆ ಇನ್ನೇನ್ ಮಾಡ್ತಾರೆ. ಹೌದೇನೋ? ನಾನು ಪೈಪ್ ತಿಂದಿಲ್ಲ. ಆಯ್ತು, ತಿನ್ಬೇಡ ಬಿಡು. ಯಾವ್ದು? ಓ, ಅದ್ರಲ್ಲೂ ಬಿಗ್ ಪೈಪ್ ಸ್ಮಾಲ್ ಪೈಪ್ ಆಯ್ತಾ? ಅನಿತೆ
ಅವ್ನ್ಗೆ ಹಾಕೊಟ್ರೆ ಅವ್ನು ತಿನ್ನಲ್ಲ, ಅದಕ್ಕೆ ನಾನೇ ತಿನ್ಸಿದ್ದು. ಎಂತ ಅಕ್ಕ ನಾನು ನೋಡಿ. ಚಿಕನ್ ಫ್ರೈ ಇವರೆಲ್ಲ ಎಲ್ಲಿ ತಿಂತಾರೆ ಹೇಳು? ಇವನು ಬೋನ್ಲೆಸ್ ಚಿಕನ್ ಫ್ರೈ ನಿತ್ತು ಬಾಯಕ್ ಕೂಡ ಟೇಸ್ಟ್ ನಾನು ಮಾಡೋ ಚಿತ್ರಾನ್ನ ಕೂಡ ಇಷ್ಟ ನನ್ನ ಮಗುಗೆ. ಬೋಟಿ ಫ್ರೈ ಅಂತಾನೆ ಫಸ್ಟ್ ಚೆನ್ನಾಗಿರೋದು. ಒಂದ್ ಹೇಳೋ ಬೋಡಿ ಅದೇ ಚಿಚ್ಚ ಕೊಟ್ಬಿಟ್ಟು ಟೇಸ್ಟ್ ನೋಡ್ಸು. ಅವನ್ಗೆ ಇಷ್ಟ ಆಗ್ತೈತೆ, ಯಾಕಂದ್ರೆ ಉಪ್ಪಿಲ್ಲ, ಖಾರ ಇಲ್ಲ, ಮಸಾಲೆ ಕಮ್ಮಿ. ಅವನ್ಗೆ ಇಷ್ಟ. ಹೆಂಗಿರ್ಬೇಕಂದ್ರೆ ಆಯಿಲ್ ಚೆನ್ನಾಗಿ ತೇಲ್ತಾ ಇರ್ಬೇಕು, ಉಪ್ಪು ಖಾರ. ನಾನಪ್ಪ ನನ್ನ ತಮ್ಮ ನಂಗಂತ ಚಾಕ್ಲೇಟು 2. ಏನು ಇಷ್ಟೊಂದು ತಂದಿದ್ಯಾ? ಸಾಕು 2 ನಂಗೆ. ಥ್ಯಾಂಕ್ ಯು. ನೀನು ತಿನ್ನು ಮಿಲ್ಕಿ ಬಾರ್ ಕಿಟ್ ಕ್ಯಾಟ್.